ನಮಸ್ತೆ. ಬನಾನಾ ತವಾ ಫ್ರೈ ಮಾಡಲು 2 ಬಾಳೆಕಾಯನ್ನು ತೆಗೆದುಕೊಳ್ಳಿ. ಸಿಪ್ಪೆ ತೆಗೆದು ಮಧ್ಯದಿಂದ ಕಟ್ ಮಾಡಿ ಈ ಥರ ತೆಳ್ಳನೆಯ ತುಂಡುಗಳನ್ನಾಗಿ ಮಾಡಿಕೊಳ್ಬೇಕು. ನಿಮಗೆಲ್ಲರಿಗೂ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಮುಂಡ ಬಾಳೆಕಾಯಿ ಅಡುಗೆ ಮಾಡಲು ಉಪಯೋಗಿಸುವ ಬಾಳೆಕಾಯಿ. ತುಳುವಿನಲ್ಲಿ ಕಜಿಪು ಬಾಳೆಕಾಯಿ ಅಂತ ಕರೀತಾರೆ. ಈ ಬಾಳೆಕಾಯಿಯಲ್ಲಿ ಈ ತವಾ ಫ್ರೈಯನ್ನು ಮಾಡ್ತಾ ಇರೋದು. ಈ ಬಾಳೆಕಾಯಿ ಅಂಗಡಿಯಲ್ಲಿ ಸುಲಭವಾಗಿ ಸಿಗ್ತದೆ. ಈ ಥರ ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿದ ತಕ್ಷಣ ಬಾಳೆಕಾಯಿಯನ್ನು ನೀರಿಗೆ ಹಾಕಿಕೊಳ್ಬೇಕು. 1 ಸಣ್ಣ ಕಪ್ನಷ್ಟು ಬಾಂಬೆ ರವಾವನ್ನು ತೆಗೆದುಕೊಳ್ಳಿ. ಸಣ್ಣ ರವೆ. ಇದಕ್ಕೆ ಅರಶಿನ ಪುಡಿ, ಖಾರಕ್ಕೆ ತಕ್ಕ ಖಾರ ಪುಡಿಯನ್ನು ಹಾಕ್ಕೊಳ್ಬೇಕು. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಹೆಚ್ಚು ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ಮೇಲೆ ಓಮವನ್ನು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ನಷ್ಟು ಓಮವನ್ನು ಹಾಕಿಕೊಳ್ಳಿ. ಜೀರಿಗೆಯನ್ನು ಹಾಕಿಕೊಳ್ಬೋದು. ಈ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಮಿಶ್ರಣದಲ್ಲಿ ಬಾಳೆಕಾಯಿ ತುಂಡುಗಳನ್ನು ಹೊರಳಿಸ್ಕೊಳ್ಳುವಂಥದ್ದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಓಮ ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಒಳ್ಳೆಯ ಪರಿಮಳವನ್ನು ಕೊಡ್ತದೆ, ಜೀರ್ಣ ಆಗಲಿಕ್ಕೂ ಒಳ್ಳೆಯದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಕತ್ತರಿಸಿದ ಬಾಳೆಕಾಯಿಯ ನೀರನ್ನು ಬಸಿದುಕೊಳ್ಬೇಕು. ನೀರಿನಲ್ಲಿ ಹಾಕಿ ಇಟ್ಟಿರೋದಲ್ಲ, ಈ ನೀರನ್ನು ಬಸಿದುಕೊಳ್ಬೇಕು. ನೋಡಿ, ಈ ಥರ ಬೆಳ್ಳಗೆ ಇದೆ. ನೀರಿನಲ್ಲಿ ಹಾಕೋದ್ರಿಂದ ಬೆಳ್ಳನೆ ಬಣ್ಣ ಹಾಗೆ ಉಳಿಯುತ್ತದೆ. ಇನ್ನು ಇದನ್ನು ಈ ಥರ ಹೊರಳಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕೋಟ್ ಆಗಬೇಕು. ಒಂದೊಂದಾಗಿ ಹೊರಳಿಸಿಕೊಳ್ಳಿ ಹಾಗೂ ಒಂದು ಪ್ಲೇಟಲ್ಲಿ ಇಡಿ. ಆಗ ಅದು ಉಪ್ಪು ಖಾರ ಎಲ್ಲ ಎಳೆದುಕೊಳ್ತದೆ. ಮಿನಿಮಮ್ 15 ನಿಮಿಷ ಬಿಡಿ. 15 ನಿಮಿಷದ ನಂತರ ತವಾದಲ್ಲಿ ಫ್ರೈ ಮಾಡಿಕೊಳ್ಳುವಂಥದ್ದು. ಎಲ್ಲ ಹೋಳುಗಳನ್ನು ಈ ಥರ ಚೆನ್ನಾಗಿ ರವಾದಲ್ಲಿ ಹೊರಳಿಸ್ಕೊಳ್ಬೇಕು. ಇದೇ ರೀತಿ ತವಾ ಫ್ರೈ ಜಿಗುಜ್ಜೆ, ದಿವಿ ಹಲಸು ಅದರಲ್ಲೂ ಮಾಡಬಹುದು. ಸ್ವರ್ಣಗಡ್ಡೆಯಲ್ಲೂ ಮಾಡಬಹುದು. ಈ ಕೋಟಾದ ತುಂಡುಗಳನ್ನು ತಟ್ಟೆಯಲ್ಲಿ ಈ ಥರ ಇಡಿ. ಒಂದಕ್ಕೆ ಒಂದು ತಾಗೋದು ಬೇಡ. ಒಂದರ ಮೇಲೆ ಒಂದು ಇಡಬೇಡಿ. ಸ್ವಲ್ಪ ದೂರವಾಗಿ ಈ ಥರ ಇಡಿ. ನೋಡಿ, ಈ ಥರ ಇಡಬೇಕು. 2 ತಟ್ಟೆ ಆಗಿದೆ. ಈಗ ತವಾವನ್ನು ಬಿಸಿಯಾಗಲಿಕ್ಕೆ ಇಡಬೇಕು. ತವಾ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು. ನೀವು ಯಾವ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ತೀರಾ ಅದೇ ಅಡುಗೆ ಎಣ್ಣೆಯನ್ನು ಹಚ್ಕೊಳ್ಳಿ. ಈಗ ಒಂದೊಂದೇ ಬಾಳೆಕಾಯಿ ತುಂಡುಗಳನ್ನು ಇಡಬೇಕು. ಕೋಟ್ ಮಾಡಿದ ಬಾಳೆಕಾಯಿ ತುಂಡುಗಳು. ನಿಮ್ಮ ಹತ್ರ ಯಾವ ತವಾ ಇದೆ ಅದರಲ್ಲಿ ಮಾಡಿಕೊಳ್ಬಹುದು. ಎಲ್ಲ ತುಂಡುಗಳನ್ನು ಆದಷ್ಟು ಒಂದೇ ಸೈಜಲ್ಲಿ ಕಟ್ ಮಾಡಿಕೊಳ್ಬೇಕು. ಆಗ ಬೇಯಲಿಕ್ಕೆ ಒಂದೇ ಥರ ಸುಲಭ ಆಗ್ತದೆ, ಒಟ್ಟಿಗೆ ಆಗ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಆಗ ಹೇಗೆ ಮಾಡಬೇಕು ಅಂತ ಕರೆಕ್ಟಾಗಿ ಐಡಿಯಾ ಸಿಗ್ತದೆ.
ಇನ್ನು ಈ ಬಾಳೆಕಾಯಿ ತುಂಡುಗಳಿಗೆ ಎಣ್ಣೆಯನ್ನು ಹಾಕಬೇಕು. ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು ಮೇಲಿನಿಂದ. ಈ ಥರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಿಸುವಂಥದ್ದು. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಬೇಡಿ, ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಎಲ್ಲ ತುಂಡುಗಳಿಗೆ ಸ್ವಲ್ಪ ಸ್ವಲ್ಪವೇ ಎಣ್ಣೆಯನ್ನು ಹಾಕ್ಕೊಳ್ಳಿ. ಬಾಳೆಕಾಯಿ ಒಂದು ಬೇಗ ಬೇಯುವ ತರಕಾರಿ. ಈ ಫ್ರೈ ಬೇಗನೆ ಆಗ್ತದೆ. ಎಲ್ಲ ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಇಡಿ. 5ರಿಂದ 6 ನಿಮಿಷ ಕಳೆದಿದೆ. ಈಗ ಇದನ್ನು ತಿರುವಿ ಹಾಕ್ತಾ ಇದ್ದೇನೆ. ಎಲ್ಲ ತುಂಡುಗಳನ್ನು ಈ ಥರ ತಿರುವಿ ಹಾಕಬೇಕು. ನೀವು ಖಾರ ಪುಡಿ ಹೆಚ್ಚು ಹಾಕಿದರೆ ಒಳ್ಳೆ ಕೆಂಪು ಬಣ್ಣ ಬರ್ತದೆ. ನಿಮ್ಮ ಖಾರಕ್ಕೆ ತಕ್ಕ ಖಾರ ಪುಡಿಯನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಆ ರವೆ ಮಿಶ್ರಣ ಮಾಡುವಾಗ. ಹೆಚ್ಚು ಖಾರ ಬೇಕಾದವರು ಹೆಚ್ಚು ಖಾರ ಪುಡಿ ಹಾಕ್ಕೊಂಡ್ರೆ ಆಯಿತು. ನಾವು ನಮ್ಮ ಖಾರಕ್ಕೆ ತಕ್ಕ ಖಾರ ಪುಡಿಯನ್ನು ಹಾಕ್ಕೊಂಡಿರೋದು. ಹೀಗೆ ಎಲ್ಲ ತುಂಡುಗಳನ್ನು ತಿರುವಿ ಇಡಿ. ನೋಡಿ ಎಷ್ಟು ಚೆನ್ನಾಗಿ ಕೋಟ್ ಆಗಿದೆ. ರವೆ ಎಲ್ಲೂ ಉದುರಿಕೊಂಡಿಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಈ ತವಾ ಫ್ರೈ ಬೇಗನೆ ರೆಡಿ ಆಗ್ತದೆ. ಜಾಸ್ತಿ ಎಣ್ಣೆಯೂ ಬೇಕಾಗುವುದಿಲ್ಲ. ಮುಚ್ಚಳವನ್ನು ಮುಚ್ಕೊಳ್ಳಿ. ಈಗ 5 ನಿಮಿಷಗಳು ಕಳೆದಿದೆ. ಮುಚ್ಚಳ ತೆಗೆದು ಒಮ್ಮೆ ಚೆಕ್ ಮಾಡ್ಕೊಳ್ತೇನೆ. ನೋಡಿ, ಈಗ ಇದನ್ನು ಈ ಥರ ಪ್ರೆಸ್ ಮಾಡಿ ನೋಡಬೇಕು ಬೆಂದಿದೆಯಾ ಅಂತ. ಆಲ್ಮೋಸ್ಟ್ ಬೆಂದಿದೆ. ಒಮ್ಮೆ ಎಲ್ಲ ತುಂಡುಗಳನ್ನು ತಿರುವಿ ಹಾಕಿ ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಿ. 2 ನಿಮಿಷ ಬಿಡಿ. 2 ನಿಮಿಷ ಕಳೆದಿದೆ. ಇನ್ನು ಎಲ್ಲ ತುಂಡುಗಳನ್ನು ತೆಗೆದುಕೊಳ್ಳಬಹುದು. ರುಚಿಯಾದ ಬಾಳೆಕಾಯಿ ತವಾ ಫ್ರೈ ರೆಡಿಯಾಗಿದೆ. ನೀವು ಇದನ್ನು ಮಾಡಿ ನೋಡಿ. ತುಂಬ ಸುಲಭವಾದ ರೆಸಿಪಿ. ಎಣ್ಣೆಯೂ ಜಾಸ್ತಿ ಬೇಕಾಗಿಲ್ಲ. ಈಗ ನಾನು ತವಾದಿಂದ ತೆಗಿತಾ ಇರೋದು ಸಾಧಾರಣ 1 ಬಾಳೆಕಾಯಿಯಲ್ಲಿ ಆಗುವಷ್ಟು ತವಾ ಫ್ರೈ. ಪುನಃ ಇಷ್ಟೇ ಬಾಳೆಕಾಯಿಯ ತವಾ ಫ್ರೈಯನ್ನು ಮಾಡಿದ್ದೆ. ಈ ತವಾ ಫ್ರೈಯನ್ನು ಹಾಗೆಯೂ ತಿನ್ನಬಹುದು, ಊಟದೊಂದಿಗೆ ಸೈಡ್ ಡಿಶ್ ಆಗಿಯೂ ತಿನ್ನಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ.